ಹಲೋ, ನಿನಗೆ ಆಷಾಢ ಮಾಸ ಎಲ್ಲ ಏನೂ ಇಲ್ವಾ? ಆ ವೇಸ್ಟ್ ಫೆಲೋ ನಿಧಿ ಥರ ನೀನು ಗಂಟು ಮೂಟೆ ಕಟ್ಕೊಂಡು ಮನೆಯಿಂದ ಆಚೆ ಹೋಗುತ್ತಾನೆ. ಇನ್ನೂ ಯಾಕೆ ಇಲ್ಲೇ ಟಿಕಾಣಿ ಹೊಡೆದಿದ್ಯಾ? ಎಕ್ಸ್ಕ್ಯೂಸ್ ಮೀ ಚಿಲ್ಡ್ರೆ ಡಾಕ್ಟ್ರೆ, ಈ ರೂಲ್ಸು ನಮ್ಮಿಬ್ರಿಗೂ ಅಪ್ಲೈ ಆಗಲ್ಲ ಬಿಡಿ. ಯಾವ ಜೋಡಿ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದೆ ಅನ್ಯೂನ್ಯವಾಗಿರ್ತಾರಲ್ಲ ಅವ್ರಿಗೆ ಮಾತ್ರ ಈ ರೂಲ್ಸ್. ನೀವು ನಾನು ನೋಡಿದ್ರೆ ಮುಖ ಒರೆಸ್ಕೊಂಡು ಹೇಗೆ ದೂರ ಇಡ್ಲಿ ಅಂತಾನೆ ಕಾಯ್ತಾ ಇರ್ತೀರಾ. ಇನ್ನು ನಾವಿಬ್ರು ಜೊತೆಗಿದ್ರು ಆಷಾಢನೇ. ನನಗೆ ಟಾರ್ಚರ್ ಕೊಡಬೇಕು ಅಂತಾನೆ ನೀನು ಇಲ್ಲಿ ಬಿಟ್ಟಿದ್ದಾರೆ. ಇವ್ರ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ಇವ್ರನ್ನ ನಾನು ಇಷ್ಟು ವರ್ಷ ಸ್ಟಡಿ ಮಾಡಿದ್ದೀನಿ. ಬೇಡದಿರೋ ವಿಷಯ ಸ್ಟಡಿ ಮಾಡೋ ಬದಲು ಕಾಲೇಜ್ ಬುಕ್ಸ್ನ ಸ್ಟಡಿ ಮಾಡಿದ್ರೆ ಇಷ್ಟೊತ್ತಲ್ಲಿ MS ಪಾಸ್ ಆಗಿ ದೊಡ್ಡ ಡಾಕ್ಟರ್ ಆಗ್ತಿದ್ರು. ಏಯ್ ಬೇಡ ನೋಡು, ಮತ್ತೆ ಆ ವಿಷಯ ಎತ್ಬೇಡ. ನೋಡಿ, ನಾನೇ ನಿಮ್ಮ ಹತ್ರ ಕಲ್ ಕಿಸ್ಕೊಂಡು ಮಾತಾಡಕ್ ಬಂದಿರಲಿಲ್ಲ, ನೀವೇ ಶುರು ಮಾಡಿದ್ದು. ಅಟ್ಲೀಸ್ಟ್ ನೀವು ಹೇಳಿದಕ್ಕೆ ರಿಪ್ಲೈ ಕೊಡದೇ ಇದ್ರೆ ಹೆಂಡತಿಯಾಗಿ ಏನು ಬಂತೀರಿ? ರೀನಾ, ಏಯ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಈ ರೀ ಹೆಂಡತಿ ಅನ್ನೋ ವರ್ಡ್ ಯೂಸ್ ಮಾಡಬೇಡ. ಇದನ್ನೆಲ್ಲ ಕೇಳಿದ್ರೆ ನನಗೆ ಇರಿಟೇಟ್ ಆಗಿ ನನ್ನ ತಲೆ ಬ್ಲಾಸ್ಟ್ ಆಗುತ್ತೆ. ನಿಮ್ಗೆ ಯಾವ್ದಕ್ಕೆ ಇರಿಟೇಟ್ ಆಗಲ್ಲ ಹೇಳಿ? ಕುಂತ್ರು ಇರಿಟೇಷನು, ನಿಂತ್ರೆ ಟಾರ್ಚರು, ಯಾರಾದ್ರೂ ಒಳ್ಳೇದು ಹೇಳಕ್ ಬಂದ್ರೆ ಲೆಕ್ಚರು. ಅಲ್ಲ, ನಿಮ್ ಜೀನ್ಸ್ ಹೀಗೆ ಯಾಕೆ ಅಂತ. ಆಕ್ಚುಲಿ ಇಲ್ಲಿರೋರೆಲ್ಲ ಎಷ್ಟು ಒಳ್ಳೆಯವರು, ಅದು ನಿಮಗೆ ಗೊತ್ತಾಗ್ತಾ ಇಲ್ವೋ? ಗೊತ್ತಾದ್ರೂ ಅದನ್ನ ಒಪ್ಕೊಳಕ್ ನಿಮ್ಗೆ ಈಗೂ ಅಡ್ಡ ಬರ್ತಾ ಇದೆಯೋ ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ಏಯ್ ಹೋಗಿ ಆಚೆ. ನೀನು 1947 ಹಳೆ ಕಾಲದ ಲೆಕ್ಚರ್ ಶುರು ಮಾಡಬೇಡ. ನನಗೂ ಅದೇನು ಬೇಕಾಗಿಲ್ಲ, ನನಗೆ ಮಾಡೋಕ್ಕೆ ತುಂಬ ಕೆಲಸಗಳಿವೆ. ಆಯ್ತು, ಇನ್ನೊಂದು ವಿಷಯ, ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು MS ಪಾಸ್ ಆಗೋವರೆಗೂ ನಾನು ಈ ಮನೆ ಬಿಟ್ಟು ಅಲ್ಲಾಡೋದಿಲ್ಲ. ಓಕೆ, ಆಲ್ ದಿ ಬೆಸ್ಟ್ ಚಿಲ್ಡ್ರೆ ಡಾಕ್ಟ್ರೆ. ಏಯ್ ಕನ್ನಡಕ, ಓಕೆ ಚಿಲ್ಡ್ರೆ ಡಾಕ್ಟ್ರೆ. ಯಾರು? ನಾನಮ್ಮ, ಗ್ಯಾಸ್ ರಿಪೇರಿ. ಫೋನ್ ಮಾಡಿದ್ರಲ್ಲ, ಬರಲ್ಲ? ಬನ್ನಿ ಬನ್ನಿ, ಅಡಿಗೆ ಮನೆ ಈ ಕಡೆ. ಗೊತ್ತು ಬಿಡಿ. ಏಯ್ ಗೊತ್ತಾ? ನನಗೆ ಮನೆ ಹೊರಗಡೆ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ ದಿಕ್ಕಲ್ಲಿ ಏನಿದೆ ಅಂತ. ವಾಸ್ತು ಎಕ್ಸ್ಪರ್ಟ್ ನಾನು. ಹೌದಾ? ಬಾಪ ಒಳಗೆ. ನಿಧಿ, ಇವರೇ ನೋಡು, ಗ್ಯಾಸ್ ಸ್ಟವ್ ರಿಪೇರಿ ಮಾಡಕ್ ಬಂದಿರೋರು. ನೋಡಿ, ಇದೇ ಪ್ರಾಬ್ಲಮ್ ಆಗಿರೋದು. ನಿಮ್ಗಾದ್ರೆ ಇಷ್ಟೇ ಪ್ರಾಬ್ಲಮ್, ನಮ್ಗಾದ್ರೆ ಎಷ್ಟೊಂದು ಪ್ರಾಬ್ಲಮ್ ಗೊತ್ತಾ? ಏನಂದ್ರಿ? ಜೀವನ ಮೇಡಮ್, ಜೀವನದಲ್ಲಿ ಏನೇನೋ ಪ್ರಾಬ್ಲಮ್ ಇರುತ್ತೆ. ಅದ್ರ ಮುಂದೆ ಈ ಸ್ಟವ್ ಪ್ರಾಬ್ಲಮ್ ತುಂಬ ಜಿಜಿಬಿ ಅಂತ ಹೇಳಕ್ ಬಂದೆ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ, ಸ್ವಲ್ಪ ಬೇಗ ಬೇಗ ಸರಿ ಮಾಡು. ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ನಿಂತಿರೋ ಆರ್ಮಿ ಥರ ವಾಚ್ ಮಾಡ್ತಾವ್ರೆ. ಏನಪ್ಪ ಮಾಡೋದು? ಏನಂದ್ಯಪ್ಪ? ಏನಿಲ್ಲ ಅಜ್ಜಿ, ಪಾಪ ನೀವ್ಯಾಕೆ ನಿಂತಿದ್ದೀರಾ? ಕಾಲು ನೋವು ಬಂದ್ಬಿಡುತ್ತೆ. ಆರಾಮಾಗಿ ಹೋಗಿ ಹಾಲಲ್ಲಿ ರೆಸ್ಟ್ ತಗೊಳ್ಳಿ. ರೆಡಿ ಆದ್ಮೇಲೆ ನಾನೇ ಕರಿತೀನಿ. ಅದು ಸರಿನೇ, ಅಷ್ಟರಲ್ಲಿ ನಾನು ಬೇರೆ ಕೆಲಸ ಮುಗಿಸ್ಕೋತೀನಿ. ಬೇಗ ಬೇಗ ರಿಪೇರಿ ಮಾಡು. ಹಾಂ. ನೀವೆಲ್ಲರೂ ಹೋಗ್ತಿದ್ದೀರಾ? ರೀ ಬಿಡ್ರಿ ಕೈನಾ. ಸಾರಿ, ಅವ್ರಿಗೇನೋ ಪಾಪ ವಯಸ್ಸಾಗಿದೆ, ರೆಸ್ಟ್ ತಗೊಳ್ಳಿ. ನೀವು ಗಟ್ಟಿಯಾಗಿದ್ದೀರಲ್ಲ, ಹೆಲ್ಪ್ ಬೇಕಾಗುತ್ತೆ, ನೀವು ಇಲ್ಲೇ ಇರಿ. ನಾನೇನು ಹೆಲ್ಪ್ ಮಾಡಲಿ? ಬೇಕಿದ್ದಾಗ ಕೇಳ್ತೀನಿ. ಮೇಡಮ್, ನಮ್ಮ ಲೈಟ್ರ್ ಕೊಡ್ತೀರಾ? ರೀ, ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ನನ್ನ ಮುಟ್ಟಿ ಮುಟ್ಟಿ ಮಾತಾಡ್ತಿದ್ದೀರಲ್ಲ, ಎಷ್ಟ್ರೀ ಧೈರ್ಯ ನಿಮ್ಗೆ? ಇಷ್ಟು ಧೈರ್ಯ ಅನ್ಕೊಳ್ಳಿ. ಮುದ್ದು, ನೀವು ಮತ್ತೆ
ಮತ್ತೆ ಬಂದ್ರ? ಏನಾಗಿದೆ ನಿಮ್ಗೆ? ತಲೆ ಕೆಟ್ಟು ಹಾಳಾಗೋಗಿದೆ. ಮೆಡಿಸನ್ ನಿಮ್ಮ ಹತ್ರ ಮಾತ್ರ ಇರೋದು, ಹೇಗಾದ್ರೂ ಮಾಡಿ ತಗೊಳ್ಳೇಬೇಕು ಅಂತ ಬಂದೆ. ಆದ್ರೂ ನಿಮ್ ಪ್ರಯತ್ನನ ಮೆಚ್ಚಲೇಬೇಕು. ಮೆಚ್ಬಿಟ್ರಾ? ಯಾವತ್ತೋ ಮೆಚ್ಚಾಗಿದೆ. ಮತ್ತು ಈ ಗೆಟಪ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅಲ್ಲ ಮಧು, ನಿಮಗೆ ನಿಜವಾಗ್ಲೂ ಸ್ಟವ್ ರಿಪೇರಿ ಮಾಡಕ್ ಬರುತ್ತಾ? ನಾನು ಏನ್ರಿ ಅನ್ಕೊಂಡಿದ್ದೀರಾ? ಆಲ್ರೆಡಿ ಮಾಡಾಯ್ತು. ಹಾ ಮಧು, ನೀವ್ ಇಷ್ಟೊಂದು ಬುದ್ಧಿವಂತ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತಲ್ಲ. ಏನ್ ಮಾಡ್ತೀರಾ? ಏನ್ ಮಾಡ್ಬೇಕು ನೋಡಿ, ನೀವು ಅಡಿಗೆ ಮನೇಲಿ ನಿಂತಿದ್ದೀರಾ, ಹೊರಗಡೆ ಅಜ್ಜಿ ಇದಾರೆ, ಬಿಹೇವಿಯರ್ ಸರ್. ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ ರೀ. ನೋಡಿ, ಈಗ ರಿಪೇರಿ ಮಾಡಿದ್ದಕ್ಕೆ ಚಾರ್ಜ್ ಕೊಡಬೇಕಾಗುತ್ತೆ. ನಮಗೆ ಫ್ರೀಯಾಗಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ. ನೀವೇನ್ ಚಾರ್ಜ್ ಮಾಡಕ್ ಹೊರಟಿದ್ದೀರಾ ಅಂತ ನನ್ಗೆ ಗೊತ್ತು. ಇದು ತುಂಬಾ ಡೇಂಜರ್. ರೀ, ಆ ಡೇಂಜರ್ ಎಲ್ಲ ದಾಟ್ಕೊಂಡಿಲ್ಲ ತನಕ ಬಂದಿದ್ದೀನಿ, ಬಿಡೋ ಮಾತೇ ಇಲ್ಲ. ಇಷ್ಟೆಲ್ಲ ಸಾಹಸ ಮಾಡಿ ಜೀವ ಪಡಕ್ಕಿಟ್ಟು ಮನೆ ಒಳಗಡೆ ನುಗ್ಗಿ ಸೀಮತ್ ಕೊಡ್ತಿರೋ ಈ ಬಡಪಾಯಿ ಗಂಡನ್ಗೆ ಒಂದು ರಿಟರ್ನ್ ಗಿಫ್ಟ್ ಕೊಡ್ಬಾರ್ದಾ? ಶಿಶು, ಆಷಾಢ ಮುಗಿಯಷ್ಟರಲ್ಲಿ ನಮ್ಮಿಬ್ರ ಕತೆ ಏನೋ ಒಂದಾಗಿರುತ್ತೆ. ಇದನ್ನ ಯಾರಾದ್ರೂ ಮುತ್ತು ಅಂತಾರ? ಇಷ್ಟನ ಮರ್ಯಾದೆ? ಶೋ ರಾಮ ರಾಮ. ರಾಮ ಅಲ್ಲ ರೀ, ಕರ್ಣ. ಕರ್ಣ. ಹಾ ಸರಿ, ನೀವು ಕಣ್ಣು ಮುಚ್ಕೊಳ್ಳಿ. ಏಕೆ? ಮುಚ್ಕೊಳ್ಳಿ ಅಂದಲ್ಲ. ಎಷ್ಟು ಚೆನ್ನಾಗಿತ್ರಿ. ಒಂದೆರಡು ನಿಮಿಷ ಆಗಿರ್ಬಾರ್ದಾ? ನಿಧಿ, ಸರಿ ಹೋಯ್ತೇನಪ್ಪ? ಇನ್ನೂ ಇಲ್ಲ ಅಜ್ಜಿ. ಮೇಜರ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಟೈಮ್ ಆಗುತ್ತೆ. ಅದನ್ನು ಬೇರೆ ಕೆಲಸ ನೋಡ್ಕೊಳ್ಳಿ. ರೆಡಿ ಅಂತ ನಾನೇ ಕರಿತೀನಿ. ಆದಷ್ಟು ಬೇಗ ಮಾಡಪ್ಪ. ಎಷ್ಟೊತ್ತಿಂದ ರಿಪೇರಿ ಮಾಡ್ತಾನೆ ಇದೆಯಾ? ಪ್ರಯತ್ನ ಪಡ್ತಾ ಇದ್ದೀನಿ ಅಜ್ಜಿ, ಬೇಕಿದ್ರೆ ಕೇಳಿ. ಹಾಜಿ ಪಾಪ ಆಗ್ಲಿಂದ ಮಾಡ್ತಾನೆ ಇದಾರೆ. ಸರಿ ಸರಿ, ಬೇಗ ಬೇಗ ಮುಗಿಸು. ಈ ಚಪ್ಪಲಿ ದಾರಿಯಿಂದಲ್ವಾ? ಇವಳು ಯಾಕೆ ಬಂದ? ಡಾರ್ಲಿಂಗ್, ಇವ್ರು ಯಾಕೆ ಬಂದ್ರಿ ಇಲ್ಲಿಗೆ? ಡಾರ್ಲಿಂಗ್, ಎಲ್ಲಿದ್ಯೋ? ಅಜ್ಜಿ ಬಂದಿದ್ದಾರೆ, ಇವಾಗ ಏನ್ ಮಾಡೋದು? ಬಂಗಾರಿ ನೋಡಿದ್ರೆ ಕತೆ ಅಷ್ಟೇ. ನಾನು ನೋಡ್ತೀನಿ, ನೀವು ಅಲ್ಲಿ ನೋಡ್ಕೊಳ್ಳಿ. ಎಲ್ಲಿದ್ಯೋ ಡಾರ್ಲಿಂಗ್? ಅಜ್ಜಿ, ನೀವ್ ಯಾವಾಗ ಬಂದ್ರಿ? ಒಂದ್ ನಿಮಿಷ ರೀ, ನಾನು ಹೋಗಿ ಕಾಫಿ ಮಾಡ್ಕೊ ಬರ್ತೀನಿ. ಕಾಫಿ ಆಮೇಲೆ.